ಲವ್ ಮ್ಯಾರೇಜ್ ಅಂತ ಕೇಳ್ಪಟ್ವಿ. ಎಷ್ಟು ಹಾ. ಇಯರ್ಸ್ ಲವ್? ಹಾ. ಸೊ ಹೇಗಿತ್ತು ನಿಮ್ಮ ಲವ್ ಒಂದು ಹಾ. ಟೈಮಿಂಗ್ಸ್ ಪೀರಿಯಡ್ ಅಂತ? 2 ಇಯರ್ಸ್ ಅಂದ್ರೆ ಬಿಫೋರ್ ಮ್ಯಾರೇಜ್ ನಾವು 2 ಇಯರ್ಸ್ ಒಟ್ಟಿಗಿದ್ವಿ. ಹ್ಮ್. ಸೊ ಅದಾದ್ಮೇಲೆ ಮದ್ವೆ ಆದ್ವಿ. ಸೊ ಹ್ಮ್. ನಾವು ಇಟ್ಸ್ 8 ಇಯರ್ಸ್ ಆಫ್ ಲವ್. ಫಸ್ಟ್ ಪ್ರಪೋಸ್ ಮಾಡಿದ್ದಾರೆ? ಅದೇ ಗೊತ್ತಿಲ್ಲ, ಇಲ್ಲಿ ನಮ್ಮಲ್ಲಿ ಪ್ರಪೋಸ್ ಎಲ್ಲ ಆಗಿಲ್ಲ. ಇದು ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಹಂಗಿಲ್ಲ. ನಾವು ಮಾತಾಡ್ತಾ ಮಾತಾಡ್ತಾ ವಿ ಗಾಟ್ ಟು ನೋ ದಟ್ ವಿ ಲೈಕ್ ಈಚ್ ಅದರ್. ಈ ಫಸ್ಟ್ ಪ್ರಪೋಸಲ್ ಅಂತೆಲ್ಲ ಯಾವ್ದು ನಡೆದಿಲ್ಲ. ಅಲ್ಲ, ಮತ್ತೆ ಹೆಂಗ್ ಕನ್ವೆ ಮಾಡಿದ್ರಿ ನೀವಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು? ಅದೇ ಹಾಗೆ ಇಷ್ಟ, ಹಾಗೆ ಮನೇಲಿ ಅಂದ್ರೆ ಅದು ಮಾತಾಡ್ಬೇಕು ಹಂಗೋಯ್ತು. ಹೆಂಗಂದ್ರೆ ಅದ್ ಗೊತ್ತಾಗ್ಬಿಟ್ಟಿತ್ತು ಅಂದ್ರೆ ಇಬ್ಬರಿಗೂ ಇಷ್ಟಪಡ್ತಾ ಇದೀವಿ ಅಂತ. ಸೊ ಅದೆಲ್ಲೂ ಹೇಳ್ಕೊಂಡಿದ್ದು ಆ ತರದ್ದು ಅಂತೆಲ್ಲ ಇಲ್ಲ. ಗೌತಮಿ ಅವ್ರನ್ನ ನೀವು ಎಲ್ಲಿ ಫಸ್ಟ್ ನೋಡಿದ್ದು? ಆ, ಅಂದ್ರೆ ಅದೇ ಈಗೇನ್ ಮತ್ತೆ ಶೂಟಿಂಗ್ ನಾನು ಆಕ್ಚುಲಿ ನಾವಿಬ್ರು ಮೀಟ್ ಮಾಡಿದ್ದೆ KRS ಸೆಟ್ ಅಲ್ಲಿ. ಓಕೆ. ಸೆಟ್ ಅಲ್ಲಿ ಅನ್ನೋದಕ್ಕಿಂತ ಅದಕ್ಕೂ ಮುಂಚೆನೆ ಅಲ್ಲ, ಈ ಲವ್ ಸ್ಟೋರಿ ನನಗ್ ಗೊತ್ತು, ಹಾ. ಶೂಟಿಂಗ್ ಸೆಟ್ ಅಲ್ಲೆಲ್ಲ ನೋಡಿದ್ರ. ಹಾ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ ಅಂತ? ಫಸ್ಟ್ ನೋಡಿದ್ದು ಯಾವಾಗ ಅಂದ್ರೆ ಆ, ನಾನು ಫಸ್ಟ್ ಆ ಸಿನಿಮಾದ ಇದಿದೆಯಲ್ಲ ಯೋಚ್ನೆ ಮಾಡು. ಏನದು ಅಗ್ರಿಮೆಂಟ್ ಮಾಡೋದಕ್ಕೆ ಅಂತ ಇತ್ತು ನನ್ನ ಮಾತುಕತೆ. ಓಕೆ. ಸೊ ಫಸ್ಟ್ ಇವಳ್ದು ಆಗ್ಬಿಟ್ಟಿತ್ತು, ಅಂದ್ರೆ ಆಗಿ ಹೊರಡ್ತಾ ಇದ್ಲು ಆ ತರದ್ದೇನೋ. ಆ ಟೈಮಲ್ಲಿ ಯಾವಾಗಲೂ Office ಫಸ್ಟ್ ಅಲ್ಲಿ. ನೋಡಿದ್ದು. ಆಫೀಸ್ ಅಗ್ರಿಮೆಂಟ್ Office ಅಲ್ಲಿ. ಅಂದ್ರೆ ಅಗ್ರಿಮೆಂಟ್ ಅಂತಲ್ಲ, ಸಿನಿಮಾ ಆಫೀಸ್ ನನ್ ಮೀಟಿಂಗ್ ಒಂದು ಮುಗಿಸಿ ನಾ ಹೊರಡ್ತಾ ಇದ್ದೆ, ಇವ್ರು ಅವಾಗ ಬಂದಿದ್ರು. ಹಾ, ಓಕೆ. ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ ಅಂತ? ಅವಾಗ ಏನು ಅನ್ಸಿಲ್ಲ. ಏನ್ ಅನ್ಸಿಲ್ಲ? ಅಂದ್ರೆ ಇವ್ರು ಯಾರೋ ಹುಡುಗಿ ಚೆನ್ನಾಗಿದಾರಲ್ಲಪ್ಪ ಅಂತ ಆತರ ಏನಾದ್ರು ಅನ್ನಿಸ್ತಾ? ಇಲ್ಲ ಅಂದ್ರೆ ಹಂಗೂ ಏನು ಇಲ್ಲ. ಅಂದ್ರೆ ಚೆನ್ನಾಗಿದ್ದಾರೆ ಅಂತಾನು ಅನ್ಸಿಲ್ವಾ? ಚೆನ್ನಾಗಿದ್ದಾರೆ ಅಂತಾನೆ ಅನ್ಸಿಲ್ವಾ? ಅವಾಗ ಅನ್ಸಿಲ್ಲ, ಏನಕ್ಕೆ ಅನ್ಸ್ಬೇಕು, ನೋಡಿದ ತಕ್ಷಣ ಅನ್ಸ್ಬಿಡುತ್ತೆ. ಚೆನ್ನಾಗಿದ್ದಾರೆ ಅಂತಾನು ಅನ್ಸಿಲ್ವಾ? ಅಂದ್ರೆ ನೋಡಿದ್ ಫಸ್ಟ್ ಟೈಮ್ ಅದು. ಬಟ್ ಅದು ಅವಾಗ ಇಷ್ಟ ಆಗಿದ್ದು ಅಥವಾ ಇಷ್ಟ ಚೆನ್ನಾಗಿದ್ದಾಳೆ ಕೇಳ್ತಾ ಇಲ್ಲ, ಇವ್ ಹುಡುಗಿ ಚೆನ್ನಾಗಿದ್ದಾಳೆ ಅಂತಾನು ಅನ್ಸಿಲ್ವಾ ನಿಂಗೆ? ಅವಾಗ ಅನ್ಸಿಲ್ಲ. ಅದು ಏನಕ್ಕೆ ಅನ್ಸ್ಬೇಕು? ಹಾ? ಚೆನ್ನಾಗಿರ್ಲಿಲ್ಲ ಅನ್ಸಿಲ್ಲ ಅವಾಗ. ನೀವು ಪ್ರಶ್ನೆ ಎಲ್ಲ ಕೇಳ್ಬೇಡಿ, ನನ್ ಮರ್ಯಾದೆ ಹೋಗ್ತಾ ಇದೆ ಅಲ್ಲಿ. ಅಲ್ಲ, ಈ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಲವ್ ಅಟ್ ಫಸ್ಟ್ ಸೆಟ್ ಅಂತಾರಲ್ಲ. ಸೊ ಅವಾಗ ಆ ಒಂದ್ ಯಾವ ಟೈಮಲ್ಲಿ ಅನ್ನಿಸ್ತು ನಿಮ್ಗೆ ಗೌತಮಿ ಅವ್ರ ಮೇಲೆ ನನ್ಗೆ ಲವ್ ಆಗ್ತಿದೆ ಅಂತ? ಅಯ್ಯೋ, ಇದೇನು ಲವ್ ಆಗ್ತಿದೆ ಅಂತ ಹೇಳೋದಕ್ಕೆ. ಇಲ್ಲ, ಹೇಳ್ಬೇಕು, ಚೆನ್ನಾಗಿದೆ, ನಾನು ಕೇಳಿಸ್ಕೋಬೇಕು ಇದಕ್ಕೆಲ್ಲ. ನೋಡಿ, ಅವ್ರು ವೇಟ್ ಮಾಡ್ತಿದ್ದಾರೆ. ಅದು ಅಲ್ಲದೆ ಬಿಗ್ ಬಾಸ್ ಇಂದ ಒಂದು 3 ತಿಂಗಳು ಗ್ಯಾಪ್ ಅಂತೂ ಬಂತು. ಮತ್ತೆ ನಿಮ್ಮ ಇಬ್ಬರ ಕುಚ್ಚು ಲವ್ ಸ್ಟೋರಿ. ನ್ಯೂ ಲವ್ ಹಾ, ಸ್ಟೋರಿ new love ಫೀಲ್ story. ಆಗುತ್ತೆ ಈಗ ನಂಗೆ. ಅಂದ್ರೆ ಅದೇ ನೋಡಿದ ತಕ್ಷಣ ಲವ್ ಆಗಿದ್ದು ಆತರ ಎಲ್ಲ ಏನಿಲ್ಲ. ಹ್ಮ್. ಬಟ್ ಸೆಟ್ ಅಲ್ಲಿ ಆಮೇಲೆ ಶೂಟಿಂಗ್ ಲವ್ ಆಗೋದು ಅಂತೆಲ್ಲ ಏನು ಇರ್ಲಿಲ್ಲ actually. ಇಲ್ಲ, ಅದ್ ಯಾವಾಗ ಇಷ್ಟ ಆಗೋದು ಇಷ್ಟ ಶುರು ಆಯ್ತು, ನೀ ಆಗೋದು. ಹೇಳ್ಬೇಕೀಗ. ಅಂದ್ರೆ ಅದೇ ಶೂಟಿಂಗ್ ಸ್ಪಾಟ್ ಅಲ್ಲಿ ಆಕ್ಚುಲಿ ಅಂದ್ರೆ ಅವಳು ಬಿಹೇವ್ ಮಾಡ್ತಾ ಇದ್ದಿದ್ ರೀತಿ ಮತ್ತೆ ಆ ಅವಾಗ ಚೆನ್ನಾಗಿ ಕಾಣಿಸೋಕ್ ಶುರು ಆಗಿದ್ಲು ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ. ಅದು ಹ್ಮ್. ಅದ್ ಬಿಟ್ರೆ ಅಂದ್ರೆ ಬೇಸಿಕಲಿ ಅವಳು ಎಲ್ಲಾರ ಜೊತೆ ಬಿಹೇವ್ ಮಾಡ್ತಾ ಇದ್ದ ರೀತಿ, ಅಂದ್ರೆ ಮಾತಾಡ್ತಾ ಇದ್ದ ರೀತಿ. ನಾವ್ ಅಷ್ಟು ಆಕ್ಚುಲಿ ಮಾತಾಡ್ತಾನೆ ಇರ್ಲಿಲ್ಲ ಸ್ಪಾಟ್ ಅಲ್ಲಿ ಅಷ್ಟು. ಸ್ಟಾರ್ಟಿಂಗ್ ಮಾತಾಡ್ತಾನೆ ಇಲ್ಲ. ಜಗಳ ಆಡಿದ್ದು ನಾವು ಫಸ್ಟ್. ಏನಕ್ಕೋಸ್ಕರ? ಅದ್ ಹಂಗೆ, ಅಂದ್ರೆ ಅವ್ರು ಏನೋ ಕಮೆಂಟ್ ಪಾಸ್ ಮಾಡಿರ್ತಾರೆ, ನಾನ್ ಡೈರೆಕ್ಟರ್ಗೆ ಹೇಳಿರ್ತೀನಿ, ಆತರ ಎಲ್ಲ ಕಮೆಂಟ್ ನನ್ ಪಾಸ್ ಮಾಡ್ಬಾರ್ದು, ನಂಗೆ ಇಷ್ಟ ಆಗೋದಿಲ್ಲ ಅಂತ. ಡೈರೆಕ್ಟರ್ ಇವ್ರಿಗೆ ಅವ್ರು ತುಂಬಾ ಸೆನ್ಸಿಟಿವ್ ಇದ್ದಾಳೆ. ಫಸ್ಟ್ ಜಗಳ ಆಗೋದು ಆಮೇಲೆ ಇಷ್ಟ ಆಗೋದು ಅದು ಆಕ್ಚುಲಿ ರಿಯಲ್ ಲೈಫ್. ನಿಜಾನೇ, ಅದು ಫಸ್ಟ್ ಜಗಳನೇ ಯಪ್ಪ ಏನು ಅಂತ ಹೇಳಿ ನಾ ಮಾತಾಡಿಸ್ತಾ ಇರ್ಲಿಲ್ಲ. ನಾನ್ ಜಗಳ ಆಡಿರ್ಲಿಲ್ಲ, ಅವಳು ಜಗಳ ಆಡಿದ್ವಿ. ಅಂದ್ರೆ ನಂಗೆ ಹೀರೋಯಿನ್ ಫೀಲ್ ಆದ್ರೆ ಇವ್ರೇನೋ ಬೈದಾಗೆಲ್ಲ ಏನ್ ಇವ್ರು ಹಿಂಗ ಆಡ್ತಾರೆ ಹೀರೋಯಿನ್ ನನ್ ಕ್ಯಾಮರಾಮನ್ ಹಂಗೆಲ್ಲ ಏನಿಲ್ಲ. ಅದೇ ಬೈತಾ ಇದ್ರು ನಂಗೆ ಸೆಟ್ಟಲ್ಲೆಲ್ಲ, ಯಾಕೆ ಬೈತಾರೆ ಅನ್ನೋ ಫೀಲಿಂಗು. ಅಂದ್ರೆ ಅವ್ರಿಗೆ ಏನಂದ್ರೆ ಲೈಟ್ ಹೋಗ್ತಿದೆ, ಇನ್ನೊಂದೆಲ್ಲ ಯಾಕೆ ಕೂಗಾಡ್ತಾರೆ ಅನ್ನೋದೆಲ್ಲ, ಅದೊಂದ್ ಸ್ವಲ್ಪ ಇರಿಟೇಷನ್ ಇದ್ದಿದ್ ಫಸ್ಟ್. ಆಮೇಲೆ ಅದು ಹೋಗ್ತಾ ಹೋಗ್ತಾ ಅದು ಗ್ರಾಜುಯಲಿ ವಿ ಸ್ಟಾರ್ಟೆಡ್ ಲೈಕಿಂಗ್ ಈಚ್ ಅದರ್. ಅದು ಅದೇ ಬಿಹೇವಿಯರ್ ಇರ್ಬೋದು, ಮಾತಾಡೋ ರೀತಿ, ಅಥವಾ ಈಗ ನನಗ್ ಗೊತ್ತಾಗ್ತಾ ಹೋಯ್ತು ಯಾಕೆ ಕಿರಿಚ್ತಾರೆ ಇನ್ನೊಂದೆಲ್ಲ. ಸೊ ಹಾಗೆ. ಓಕೆ. ಫಸ್ಟ್ ಇವಾಗ ಕಾಂಟ್ಯಾಕ್ಟ್ ನಂಬರ್ ನೀವ್ ಎಕ್ಸ್ಚೇಂಜ್ ಮಾಡಿದ್ರ ಅಥವಾ ನೀವ್ ಕೇಳಿದ್ರ ಅಥವಾ ನೀವೇ ಕೇಳಿದ್ರ? ನಾನೇ ಕೇಳಿದ್ದಲ್ಲ, ಅದು message. ತಗೊಂಡಿದ್ದು. ಆ ಗ್ರೂಪ್ ಅಲ್ಲಿ ಇತ್ತು. ಹಂಗ್ ತಗೊಂಡಿದ್ದು. ಗ್ರೂಪ್ ಗ್ರೂಪ್ ಅಲ್ಲಿ ಇತ್ತು. ಬಟ್ ಫಸ್ಟ್ ಮೆಸೇಜ್ ಮಾಡೋ ತರ ನಾನೇ ಮಾಡ್ಕೊಂಡಿದ್ದೆ. ಏನಂತ ಡ್ರಾಪ್ ಮಾಡಿದ್ರಿ ಮೆಸೇಜ್ ಅಲ್ಲಿ? ನಾನು ಅವಳ ಹತ್ರನೇ ಮಾಡೋ ತರ ಮಾಡಿದ್ದೆ. ಅಲ್ಲ, ನೀನ್ ಫಸ್ಟ್ ಫೋಟೋ ಕಳ್ಸಿದ್ದೆ, ಅಂದ್ರೆ ಒಂದು ಯಾವ್ದೋ ಫೋಟೋ ಕಳ್ಸಿದ್ದಲ್ಲ, ಫಸ್ಟ್ ಫಸ್ಟ್ ಕಳಿಸ್ಬೇಕು ಅಂತ ಹೇಳಿದ್ದು ನೀನ್ ತಾನೆ. ಅಲ್ಲ, ನೀ ಕಳ್ಸಿದ ಅದೇ ಫಸ್ಟ್ ಫೋಟೋನೇ ಕಾನ್ವರ್ಸೇಷನ್ ನಮ್ದು. ಫಸ್ಟ್ ಅದೇ, ಬಂದಿರೋದೇ but ಫೋಟೋ, ಅದನ್ನ ನೀನ್- ನೋಡ್ತಾ ನೀನ್- ಇದ್ರೆ ಇದಾಗುತ್ತೆ. ಬಟ್ ನೀನ್ ಕಳಿಸು ಅಂತ ತಾನೇ ಅದು ಹೇಳಿದ್ದು. ಅದು ಫೋನ್ ಅಲ್ಲ, ಸೆಟ್ ಅಲ್ಲಿ ಮಾತಾಡಿದ್ವಿ ಕಳಿಸ್ಬೇಕು ಅಂತ, ನೀ ಆಮೇಲೆ ಕಳ್ಸಿದ್ದು. ಅದಕ್ಕೆ ಅಂದ್ರೆ ನಾನೇ ಏನು ಮಾಡಿದ್ದಲ್ಲ, ಅದು ಅವಾಗ. ಕಳಿಸಿ ಅಂತ ಹೇಳಿದಕ್ಕೆ ನಾನು ಸೊ ಅಂದ್ರೆ ಈ ಸಿನಿಮಾ ವಿಚಾರವಾಗಿ ಮತ್ತೆ ನಿಮ್ ಲವ್ ಸ್ಟೋರಿ ಶುರುವಾಯ್ತು ಅಂತ? ಅದು ಸಿನಿಮಾ ವಿಚಾರವಾಗೂ ಅಲ್ಲ, ಅದು ಅಂದ್ರೆ ಒಂದೇನೋ ಶೂಟ್ ಮಾಡಿದ್ವಿ, ಅದ್ರಲ್ಲಿ ಅವಳು ಅಂದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಫ್ರೇಮ್ ನಾನು
ಸ್ಕ್ರೀನ್ ಶಾಟ್ ತೆಗ್ದ್ಬಿಟ್ಟು ಮೊಬೈಲಲ್ಲಿ ಹಾಕೊಂಡಿದ್ದೆ. ಅದ್ ಸಿನಿಮಾ ವಿಚಾರ ಅಂತ ಬರಲ್ಲ, ಅದಕ್ಕೇನ್ ಪರ್ಸನಲ್ ಅಂತಾನೆ ಬಂದ್ಬಿಡುತ್ತೆ. ಅವತ್ ಹೇಳಿದ್ದು ನನ್ನ ಫೇವ್ರೆಟ್ ಫ್ರೇಮ್ ಅಂತ ಹೇಳೋದು, ಅದ್ ನಾನ್ ಇಷ್ಟ ಆಗ್ತಾನೆ ಹಾಕೊಂಡಿರೋದು DP ಆಗಿ. ಮಾತೇ ಆಡ್ತಾ ಇರ್ಲಿಲ್ಲ ಅವಾಗ, ಎಂತ ಅದೇ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿಲ್ಲ. ಅವ್ರ ಮೊಬೈಲ್ ಅಲ್ಲಿ ನನ್ನ DP ಇದೆ, ನನ್ನ ವಾಲ್ ಪೇಪರ್ ಇದೆ. ಅದ್ ಹೇಗ್ ಅನ್ಸುತ್ತೆ ಅದು, ನಾನ್ ನೋಡಿ ಶಾಕ್ ಆಗ್ಬಿಟ್ಟಿದ್ದೆ. ಅದು ಅರ್ಧ ಮುಖ ಇತ್ತು. ಸೊ ಅದು ಯಾಕೆ ಹಾಕಿದೀರಾ ಅಂದಾಗ ಅದ್ ನನ್ನ ಫೇವ್ರೆಟ್ ಫ್ರೇಮ್ ಅಂತ ಎಲ್ಲ ಹೇಳಿದ್ರು. ಹೌದಾ, ಓಕೆ, ಅದ್ ಹಂಗೆ ಎಷ್ಟೇ ಆರ್ಗ್ಯೂ ಮಾಡಿದ್ರು ಅದ್ ಹಂಗೆ ಆಯ್ತು. ಸರಿ, ಆ ಫೋಟೋ ನನಗೆ ಕಳಿಸಿ ಅಂತಿದ್ದೆ. ಅದ್ ಯಾವಾಗ್ಲೂ ಬೆಳಗ್ಗೆ ಆದಂತ ಕಾನ್ವರ್ಸೇಷನ್ ಫೋಟೋ ಅವ್ರು ನನಗೆ ರಾತ್ರಿ ಕಳಿಸ್ತಾರೆ. ಗ್ರೂಪ್ ಅಲ್ಲಿ ನಂಬರ್ ತಗೊಂಡು ನೀ ಕಳಿಸಿರ್ತಿ. ಇದೊಂದು 8 ವರ್ಷದಿಂದ ಆಗಿರೋದ್ರಿಂದ ಮರ್ತೋಗ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಅದೇ ಹಂಗೆ ಅದೇ ಹೇಳಿದ್ದು, ನಾನು ಅದೇ ಹೇಳಿದ್ದೆ. ಹೌದು, ನಾನು ಅದೇ ಹೇಳಿದ್ದು. ನೀನೇ ಕೇಳಿದ್ದು, ನಾನು ಮೆಸೇಜ್ ಕಳ್ಸಿದ್ದು ಅಂತ ಹೇಳಿದ್ದೆ ನಾನು. ಓಕೆ, ನನಗೆ ಅದೇ 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 ಅವ್ರ ರಿಯಾಕ್ಷನ್ ನೋಡಿದ್ರೆ ಅವಾಗ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಅದ್ ಇಲ್ಲಿರುತ್ತೆ, ಬಾಯಿಗೆ ಬರೋದಿಲ್ಲ, ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ಕೆ ಬರೋದಿಲ್ಲ ಅವ್ರಿಗೆ. ಓಕೆ, ಈಗ ಅವ್ರ ಬಿಹೇವಿಯರ್ ತುಂಬಾ ಇಷ್ಟ ಆಯ್ತು. ಕೇಳ್ತೀರಾ ಸರಿಯಾಗಿ ಆನ್ಸರ್ ಮಾಡಲ್ಲ ಅಂತ. ಅವ್ರ ಬಿಹೇವಿಯರ್ ತುಂಬಾ ಇಷ್ಟ ಅಂತ ಹೇಳಿದ್ರು. ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಆಯ್ತು ಗೌತಮಿ ಅವರಲ್ಲಿ ಅಂತ? ಇಲ್ಲ ಅಂದ್ರೆ ಮರ್ಯಾದೆ ಕಲಿತಾ ಇದೆ ನಾನು. ಬೇಡ, ಈ ಕಾನ್ವರ್ಸೇಷನ್ ಬೇಡ ಅನ್ಸ್ತಾ ಇದೆ. ಯಾಕಂದ್ರೆ ನನಗೆ ನೀವಿಬ್ರು ಬೈಕ್ ಅಂತ ನನಗೆ ಕೆಮ್ಮೇಲ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ಯಾವನಪ್ಪ ಇವ್ರು ಹಿಂಗ್ ತಗ್ಲಾಕೊಂಡ ಅಂತ. ಇಲ್ಲ, ನೀವ್ ಏನ್ ಕೇಳಿದ್ರು ಅವ್ರು ಇಷ್ಟೇ ಯೋಚನೆ ಮಾಡಿ ಉತ್ತರ ಕೊಡೋದು. ಕಮಾನ್, ಏನ್ ಇಷ್ಟ ಆಯ್ತು ಅಂದ್ರೆ ಅದು ಅಗೇನ್ 1, 2 ಈ ತರದ್ದು ಅಂತ ಹೇಳಲಿಕ್ಕೆ ಆಗಲ್ಲ. ಫಸ್ಟ್ ಇಷ್ಟ ಆಗಿದ್ದು ಅಂದ್ರೆ ನೋಡೋಕ್ ಚೆನ್ನಾಗಿದ್ದಾಳೆ ಅನ್ನೋದು. ಅಂದ್ರೆ ಆಮೇಲೆ ಅದ್ ನೋಡೋಕ್ ಚೆನ್ನಾಗಿ ಕಾಣಿಸೋಕ್ ಶುರು ಆಗಿದ್ದು. ಬಟ್ ಚೆನ್ನಾಗಿದ್ದಾಳೆ, ನೋಡೋಕ್ ಚೆನ್ನಾಗಿದ್ದಾಳೆ, ಮತ್ತೆ ಎಲ್ಲರ ಜೊತೆ ಮಾತಾಡೋ ರೀತಿ, ಆಮೇಲೆ ಎಲ್ಲಾರ್ಗು ಅಂದ್ರೆ ಅವಳು ರೆಸ್ಪೆಕ್ಟ್ ಕೊಡ್ತಾ ಇದ್ದಿದ್ದು. ಆಮೇಲೆ ಸ್ಪಾಟ್ ಅಲ್ಲಿ ಎಲ್ಲೂ ಏನು ಆ ಬಿಹೇವಿಯರೇ ಒಂಥರ ಚೆನ್ನಾಗಿತ್ತು. ಅಂದ್ರೆ ಎಲ್ಲಾರ ಜೊತೆ ಮಾತಾಡೋ ರೀತಿ, ಎಲ್ಲಾರ ಜೊತೆ. ಸೊ ಅದು ಫಸ್ಟ್ ಇಷ್ಟ ಆಗಿದೆ ಅನ್ಸುತ್ತೆ. ಓಕೆ, ಇಬ್ರು ಅಂತೂ ಪ್ರಪೋಸಲ್ಲೇ ಮಾಡಿಲ್ಲ ಅಂತ ಹೇಳಿದ್ರಿ. ಮದುವೆ ಆದ್ಮೇಲೆ ಫಸ್ಟ್ ಪ್ರಪೋಸ್ ಮಾಡಿದ್ ಯಾರು ಅಂತ? ಮದುವೆ ಆದ್ಮೇಲೆ ಪ್ರಪೋಸ್ ಯಾಕೆ ಮಾಡಲ್ಲ, ಯಾಕೆ ಮಾಡ್ಬೇಕಂತೆ ಮಾಡಿದ್ ಅಲ್ಲ, ಮಾಡಿಲ್ಲ ಪ್ರಪೋಸ್ ಇದುವರೆಗೂ. ಮೊನ್ನೆ ಇದು ಬಿಗ್ ಬಾಸ್ ಮನೇಲಿ ಮಾಡದ್ವಲ್ಲ, ಅದು ಐ ಥಿಂಕ್ ವಿ ಶುಡ್ ಅನೌನ್ಸ್ ದಟ್ ಆಸ್ ಅಫಿಷಿಯಲ್ ಪ್ರಪೋಸಲ್. ಈಗ ಮದುವೆ ಆಗಿ 6 ವರ್ಷ ಆದ್ಮೇಲೆ ಪ್ರಪೋಸ್ ಮಾಡಿದಾರೆ ಬಿಗ್ ಬಾಸ್ ಮನೆಯಲ್ಲಿ. ನಾನು ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಅಲ್ಲ, ಮದುವೆ ಆಗಿ 6 ವರ್ಷಕ್ಕೆ ಅದು ಬಿಗ್ ಬಾಸ್ ಮನೆಯಲ್ಲಿ ಪ್ರಪೋಸ್ ಮಾಡಿದ್ದು ಫಸ್ಟ್ ಟೈಮ್. ಇದುವರೆಗೂ ಅಭಿ ಅವ್ರು ಗೌತಮಿ ಅವ್ರಿಗಾಗಿರ್ಬೋದು, ಗೌತಮಿ ಅವ್ರು ಅಭಿ ಅವ್ರಿಗಾಗಿರ್ಬೋದು, ಐ ಲವ್ ಯು ಅಂತ ಹೇಳಿ ಇಲ್ಲ. ಪ್ರಪೋಸಲ್ ಅಂದ್ರೆ ಡಿಫರೆಂಟ್ ಥೀಮ್ ಅಲ್ಲಿ ಮೂಮೆಂಟ್ ಕ್ರಿಯೇಟೆಡ್ ಅಲ್ಲ, ಆತರ ಕ್ರಿಯೇಟ್ ಮಾಡಿ ನಾವ್ ಯಾವತ್ತೂ ಇಲ್ಲ. ಓಕೆ, ಅದು ಓಕೆ. ಐ ಲವ್ ಯು ಅಂತ ಫಸ್ಟ್ ನೀವೇ ಹೇಳಿದ್ರ ಅಥವಾ ಇವ್ರು ಹೇಳಿದ್ರ? ಅದು ನೆನ್ಪಿಲ್ವಾ ನಿಂಗೆ? ಈಗ ನಾನೇ ನಿನ್ಗೆ ಕಳ್ಸೋ ತರ ಮಾಡೋದ್ ಕೇಳಿದ್ದು ಅಂದ್ರೆ ನಾನ್ ಮಾಡಿದ್ದು ಅಂತ ಹೇಳೋದು. ಓಕೆ, ಈಗ ನೀವು ಮೆಸೇಜ್ ಅಲ್ಲಿ ಕನ್ವೆ ಮಾಡಿದ್ರ, ಲೆಟರ್ ಬರದ್ರ, ಅಥವಾ ಮಾತಲ್ಲೇ ಹೇಳಿದ್ರ, ಫೋನಲ್ಲಿ ಮಾಡಿದ್ರ? ಫೋನಲ್ಲಿ ಮಾತಾಡಿದ್ರ? ಸಿಂಪಲ್ ಟೆಕ್ಸ್ಟ್ ಅಲ್ಲೇ ಮಾಡಿರೋದು. ಅವಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಅದ ಅವಳು ಹೇಳ್ಬೇಕು, ಟೆಕ್ಸ್ಟ್ ಮಾಡಿರೋದು. ಅಂದ್ರೆ ಅವಳಿಗೂ ಖುಷಿ, ಅಂದ್ರೆ ಇಬ್ಬರಿಗೂ ಗೊತ್ತಿತ್ತು ಇಷ್ಟ ಪಡ್ತಾ ಇದೀವಿ ಅಂತ. ಸೊ ನಾನು ಹಂಗ್ ಕಳಿಸ್ದಾಗ ಅವಳು ಅದೇ ಕಳಿಸ್ತಾಳೆ ಅಂತಾನು ಗೊತ್ತಿತ್ತು. ಸೊ ತುಂಬಾ ಕಾನ್ಫಿಡೆಂಟ್ ಆಗಿ ಪ್ರಪೋಸ್ ಮಾಡಿದ್ದು, ಇದ್ದೇ ಬರುತ್ತೆ ಆನ್ಸರ್ ಅಂತ ಗೊತ್ತಿತ್ತು. ಮನೆಯವ್ರಿಗೆಲ್ಲ ಹೆಂಗ್ ಒಪ್ಸಿದ್ರಿ ಅಂತ? ಅದೇನ್ ಕಷ್ಟ ಆಯ್ತು ಅಂತ ಎಲ್ಲೂ ಅನ್ಸಿದ್ದಿಲ್ಲ. ಅವ್ರ ಮನೇಲೂ ಹೇಳಿದ್ರು, ನಮ್ಮ ಮನೇಲೂ ಹೇಳಿದ್ವಿ. ಮೀಟ್ ಮಾಡಿ ಹಂಗೆ ಒಪ್ಕೊಂಡ್ರು. ಈಸಿನೇ ಆಯ್ತು, ಅದೇನ್ ತೀರಾ ಕಷ್ಟ ಅನ್ನಿಸ್ಲಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.